ಗೈಸ್ ಈಗ ರೆಡಿ ಆಗಿದ್ದೀನಿ, ಇವಾಗ ಹೊರಡಬೇಕು. ನಮಗೆ ಎಲ್ಲೋ ಹೋಗೋ ಪ್ಲಾನಿಂಗ್ ಇದೆ ಅಂತ ಹೇಳಿದ್ನಲ್ಲ, ಮಮ್ಮಿನೂ ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ಸಡನ್ ಪ್ಲಾನಿಂಗ್, ಮಮ್ಮಿ ಬರ್ತೀನಿ ಅಂತ ಹೇಳಿದ್ದು. ಸೊ ನಮ್ಮ ಮನೆ ಮುಂದೆ ಹಾಕಿರೋ ಗಿಡಗಳು ನೋಡಿ, ನನ್ನ ಗಾಡಿ ಇಲ್ಲೇ ನಿಂತಿದೆ ಮನೆ ಮುಂದೆ. ಇವಾಗ ಹೊರಡಬೇಕು ಗೈಸ್. ನನ್ನ ಇವತ್ತಿನ ಔಟ್ಫಿಟ್ ನೋಡಿ, ಬ್ಲ್ಯಾಕ್ ಶೂ, ಪಿಂಕ್ ಲೆಗಿನ್ಸ್ ಆ್ಯಂಡ್ ಬ್ಲೂ ಟಾಪ್. ಬ್ಲೂ ಅಂತೂ ಚೆನ್ನಾಗಿ ಕಾಣುತ್ತೆ ನನಗೆ, ಅದು ನಂಗೆ ಗೊತ್ತು. ಸ್ಲೀವ್ಲೆಸ್ ಹಾಕಿದ್ದೀನಿ ಗೈಸ್ ಇವತ್ತು. ಗೈಸ್ ನಮ್ಮಮ್ಮ ಬಂದರು, ಅವರು ಹಿಂಗೆ ಬರ್ತಾವ್ರೆ. ಅವ್ರು ಈ ಥರ ಔಟ್ಫಿಟ್ ನಂದು ಇವತ್ತು ಈ ಥರ ಹೆಲ್ಮೆಟ್ ತೊಗೊಬಂದು ಕೊಟ್ಟರು. ಇವಾಗ ಹಾಕ್ಬಿಟ್ಟು ಹೊರಡೋದು, ಎಲ್ಲಿ ಹೋಗ್ತೀನಿ ಏನಂತ ಹೇಳಿ ವಿಡಿಯೋ ಮಾಡ್ತೀನಿ ನೋಡಿ. ನನ್ನ ತಮ್ಮ ಗಾಡೀಲೆಲ್ಲ ಹೋಗ್ತಾವನೆ ನೋಡಿ. ಫೈನಲಿ ಕುಣಿಗಲ್ ಬಸ್ ಸ್ಟಾಪ್ ಬಂದಿದ್ದೀವಿ. ನಾನು ಮಮ್ಮಿ ನೋಡಿ, ಇಲ್ಲಿಂದ ಇವಾಗ ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿ ವಿಡಿಯೋದಲ್ಲಿ ಎಂಡಿಂಗಲ್ಲಿ ತೋರಿಸ್ತೀನಿ ನೋಡಿ. ಅದೇ ಕೆಲಸಕ್ಕೆ ಇವತ್ತು ಬಂದಿರೋದು. ಕುಣಿಗಲ್ ಬಸ್ ಸ್ಟಾಪ್ ನೋಡಿ. 11:30 ಬಂದಿದ್ದಕ್ಕೆ ಬಂದಿರೋದು 3 ಗಂಟೆಗೆ. ಯಪ್ಪ ದೇವ್ರೆ. ಗೈಸ್ ಇವಾಗ ಕುಣಿಗಲ್ ಇಲ್ಲಿ ಬಂದಿದ್ದು ಕೆಲಸ ಆಯಿತು. ಸೊ ವಾಪಸ್ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಟು ಇವಾಗ ರಾಮನಗರ ಹೋಗಿ, ರಾಮನಗರದಿಂದ ಗಾಡಿ ಹಾಕಿದ್ದೀನಿ ಬಸ್ ಸ್ಟಾಪಲ್ಲಿ. ಅದನ್ನು ತಗೊಂಡು ಹೊರಡಬೇಕು. ಬಂದು ಮೇಕಪ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಸೊ ಅದರಿಂದ ಯಾವ ಅಕಾಡೆಮಿ ಏನಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರದ್ದೇ ಫುಲ್ ವೀಡಿಯೋ ಇರುತ್ತೆ, ನೋಡ್ಕೊಳ್ಳಿ ಯೂಟ್ಯೂಬಲ್ಲಿ. ಅಂಡ್ ನಮ್ಮ ಮಮ್ಮಿನ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 5:30 ಆಗ್ತಿದೆ ಆಲ್ರೆಡಿ. ಇನ್ನು ರಾಮನಗರ ಹೋಗಿ ರಾಮನಗರ ಸ್ಟೇಷನ್ ಆಗೋದು ಹೋಗ್ತೀನಿ. ಇಲ್ಲಿಂದ ಕುಣಿಗಲ್ ಬಿಟ್ವಿ. ಇವಾಗ ಅಲ್ಲಿಂದ ಮಾಗಡಿಗೆ ಹೋಗಿ, ಮಾಗಡಿಯಿಂದ ರಾಮನಗರ ಬಸ್ಗೆ ಹೋಗ್ಬೇಕು ನಾವು. ಅಲ್ಲಿಂದ ಮತ್ತೆ ಗಾಡಿ ತಗೊಂಡು ಊರಿಗೆ ಹೋಗ್ಬೇಕು. ಸೊ ನಾಳೆಯಿಂದ ಬಂದು ಅಲ್ಲೇ ಜಾಯ್ನ್ ಆಗ್ತಾ ಇದ್ದೀನಿ. ಅಲ್ಲೇ ಸ್ಟೇ ಇರ್ತೀನಿ ಒಂದು ವೀಕು. ಸೊ ಆ ರೂಮಲ್ಲಿ ಏನು ಮಾಡ್ತೀವಿ, ಏನೋ ಅದು ಇದು ಸ್ವಲ್ಪ ಪಿಕ್ಸ್ ಆ್ಯಡ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ. ನೋಡಿ ಇಷ್ಟ ಆದರೆ ಮುಂದೆ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ನಮ್ಮ ಮೋಹನ್ ಅವರು ಬಸ್ಸಲ್ಲಿ ಸಿಕ್ಕಿದ್ದಾರೆ. ನೋಡ್ಕೊಳ್ಳಿ ಗೈಸ್, ಟೈಮ್ ಪಾಸ್ ಆಗ್ತಾ ಇದೆ ಇವರಿಂದ. ಯಾವ ಊರಿಂದ ನಾವು ಬಂದಿದ್ದು? ಮಾಗಡಿಯಿಂದ ರಾಮನಗರ ಬಸ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಸಿಕ್ಕಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ. ಅವ್ರ ಹುಡುಗಿ ಬೇರೆ ಹೊರಟೋಗಿದ್ದಾಳಂತೆ. ನೋಡಿ ಗೈಸ್, ಮುಖನೇ ತೋರಿಸ್ತಾ ಇಲ್ಲ. ಟೈಮ್ ಬಂದು 6:42 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಟೈಮ್ ಬಂದು 7:55 ಆಯಿತು. ಮಮ್ಮಿ ಇಲ್ಲೇ ಅವರೇ ನೋಡಿ. ಇವಾಗ ಹೊರಡಬೇಕು. ಅದ್ರಲ್ಲಿ ಬೇರೆ ಈರುಳ್ಳಿ ಟೊಮೊಟೊ ಎಲ್ಲ ತಗೋತೀನಿ ಅಂತ ಅವ್ರ ಮನೆಗೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಮತ್ತು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋ ನೋಡಿ ಹೆಂಗೆ ನಿಂತಿದ್ದಾರೆ ರಾಮನಗರ ಬಸ್ ಸ್ಟಾಪಲ್ಲಿ. ಲೈನಲ್ಲಿ ನಿಂತಿದ್ದಾರೆ. ಡೈರೆಕ್ಟ್ ಇಲ್ಲಿಂದ ಬಸ್ ಬಿಟ್ಟಿದ್ದಾರೆ ಅಂತ ನೋಡಿ. ಲೈನಾಗಿ ನಿಂತಿದ್ದಾರೆ ಅಲ್ಲಿವರೆಗೂ ಕೂಡ. ಹೋಗಿ ಯಾತ್ರೆ ಮಾಡ್ಕೊಂಡು ಬರಲಿ ದೇವಸ್ಥಾನಕ್ಕೆ. ಹಾಗಾಗಿ ನಾವು ಮನೆಗೆ ಹೊರಡುವ ಇವಾಗ. ನೋಡಿ, ತರಕಾರಿ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗೋರಮ್ಮ. 8 ಗಂಟೆ ಆಯಿತು ಟೈಮು. ತರಕಾರಿ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗೋರು ನೋಡಿ. ಟೊಮೆಟೊ, ಈರುಳ್ಳಿ ಎಲ್ಲ ತೊಗೊತಿದ್ದಾರೆ. ಟೈಮ್ ಬಂದು 8 ಗಂಟೆ ಕರೆಕ್ಟಾಗಿ. ಇವಾಗ ಐಸ್ ಕ್ರೀಮ್ ತೊಗೊಂಡಿದ್ದೆ, ಅದಕ್ಕೆ ನನ್ನ ಕೈ ಕೊಟ್ಟು ಹೋಗಬೇಕು ಅಂತ. ಸೊ ನಮ್ಮ ಮನೆಗೆ ಹೋಗೋಷ್ಟಲ್ಲಿ 9 ಗಂಟೆನೇ ಆಗುತ್ತೆ, ಏನೋ ಗೊತ್ತಿಲ್ಲ.
ಗೈಸ್ ಟೈಮ್ ಬಂದು ಕರೆಕ್ಟಾಗಿ 8:45 15 ನಿಮಿಷಕ್ಕೆ ಬಂದಿದ್ದೀನಿ. ರಾಮನಗರದಿಂದ ಬಂದಿದ್ದೀನಿ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಊಟ ಮಾಡಬೇಕು. ನಿಜ ಸಾಕಾಗೈತಿ ಇವತ್ತು. ಯಪ್ಪ ಬೆಳಿಗ್ಗೆ ಬಿಟ್ಟಿದ್ದು ಮನೆ 11 ಗಂಟೆಗೆ, ಇವಾಗ ಬಂದು 9 ಗಂಟೆಗೆ ಚೆಕ್ ಮಾಡಿದ್ದೀನಿ. ಊಟ ಮಾಡಿ ಮಲಗೋದಷ್ಟೇ. ಊಟ ಮಾಡಬೇಕಾದ್ರೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದಷ್ಟೇ ಗೈಸ್. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ನಾಳೆ ಎಲ್ಲ ಹೋಗೋತಿದ್ದೆ. ಒಂದು 6 ದಿನ ಊರಲ್ಲಿ ಇರಲ್ಲ. ಸೊ ಡ್ರೆಸ್ಗಳನ್ನ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಟೈಮ್ ಬಂದು ತೋರಿಸ್ತೀನಿ ಬನ್ನಿ. ಇನ್ನೂ ಊಟ ಕೂಡ ಮಾಡಿಲ್ಲ. ಎಕ್ಸಾಕ್ಟ್ 11 o'clock. ಅದರಲ್ಲಿ ಇವಳು ಟಾರ್ಚರ್ ಬೇರೆ ನೋಡಿ. ಇದನ್ನ ಇಟ್ಕೊಳ್ಳೋಕ್ಕೆ ಬಿಡಲ್ಲ ಗೈಸ್. ಬೀಳಿಸ್ಬೇಕು ಅವಳು ನೋಡಿ. ಸ್ವೀಟಿ ಯಾಕೆ ಕೊಬ್ಬು ನಿನಗೆ? ಸೊ ಇಷ್ಟೆಲ್ಲ ಡ್ರೆಸ್ ತೊಗೊಂಡಿದ್ದೀನಿ. ಇರೋದು 6 ದಿನಕ್ಕೆ 10 ಜೊತೆ ಡ್ರೆಸ್ ತೊಗೊಂಡಿದ್ದೀನಿ ಗಾಯ್ಸ್. ಯಾವ್ಯಾವ ತೊಗೊಂಡಿದ್ದೀನಿ ಅಂತ ಹೇಳಿ ವೀಡಿಯೋದಾಗ ತೋರಿಸ್ತೀನಿ ನೋಡಿ. 10 ಜೊತೆ ಕೂಡ ಪ್ಯಾಕ್ ಮಾಡಿ ಸೋಪು ಶಾಂಪು ಎಲ್ಲ ಎತ್ತಿಟ್ಕೊಂಡು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನಾಳೆ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. 6ರಿಂದ 7 ದಿನ ಇರಲ್ಲ ಊರಲ್ಲಿ. ಸೊ ಅದರಿಂದ ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ನಮ್ಮ ಕೂಡ ಮಲಗಿದ್ದಾರೆ, ಅಪ್ಪ ಕೂಡ ಮಲಗಿಬಿಟ್ಟಿದ್ದಾರೆ ಗೈಸ್. ನಾಳೆ ಯಾವ ಡ್ರೆಸ್ನ ತೊಗೊಂಡು ಹೋಗ್ತಾಯಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಾ ಹೋಗಿ. ಇದು ರೆಡಿ ಚೂಡಿದಾರು ಒಂದು ಜೊತೆ ತೊಗೊಂಡಿದ್ದೀನಿ. ಇದು ಕೂಡ ರೆಡಿ ಚೂಡಿದಾರು 2ನೇ ಜೊತೆ. ಇದು ಕೂಡ 3ನೇ ರೆಡಿ ಚೂಡಿದಾರು 3ನೇ ಜೊತೆ. ಇದು ಕೂಡ ಟಾಪು ಲೆಗಿನ್ಸ್ ಬೆಳಮೂರು ಬರುತ್ತೆ 4 ಜೊತೆ ರೆಡಿ ಚೂಡಿದಾರು. ಅದ್ರ ಜೊತೆಗೆ ಇದೊಂದು ಟಾಪು 5ನೇ ಟಾಪ್, ಇದು 6ನೇ ಟಾಪು, 7ನೇ ಟಾಪು, 8 ಟಾಪು. ಓಕೆನಾ? 4 ಜೊತೆ ಚೂಡಿದಾರು, 4 ಜೊತೆ ಟಾಪ್. ಲೆಗಿನ್ಸ್ ಬಂದು ಒಂದು ಗೋಲ್ಡು 3 ವೈಟು, 3 ವೈಟು 1 ಗೋಲ್ಡು, 4 ಲೆಗಿನ್ಸು, 4 ಜೊತೆ ಚೂಡಿದಾರು, 4 ಜೊತೆ ಟಾಪ್ಸು, 4 ಜೊತೆ ಲೆಗಿನ್ಸು. ಅದ್ರ ಜೊತೆ 1 ಜೀನ್ಸು ಮತ್ತು ಜೀನ್ಸ್ ಶರ್ಟು. ಗೈಸ್ ಇದೆಲ್ಲ ನಾನು ಎಷ್ಟು ದಿನ ಹೋಗ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಎಲ್ಲ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಬಿಕಾಸ್ ನಾನು ಹೋಗ್ತಿರೋದು ಬಂದು ಒಂದು 6 ದಿನ ಹೋಗ್ತಾಯಿದ್ದೀನಿ. ನಾನು ತಗೊಂಡಿರೋ ಡ್ರೆಸ್ ಬಂದು 9-10 ಜೊತೆ. ಸೊ ಯಾವಾಗ ತಲೆ ಕೆಟ್ಟು ಯಾವಾಗ ಮತ್ತೆ ಬೇರೆ ಬೇರೆ ಹಾಕೋಬೇಕು ಅನ್ಸುತ್ತೋ, ಎಲ್ಲ ಹೋಗ್ಬೇಕು ಅನ್ಸುತ್ತೋ, ಹೋಗ್ಬೇಕಿತ್ತು ಹಾಕೊಳ್ಳೋಕ್ಕೆ ಅಂತೇಳಿ 4 ಜೊತೆ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಏನು ಹೋಗ್ತಿದ್ದೀನಿ ಎಲ್ಲ ನಿಮಗೆ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತಾ ಹೋಗಿ. ಇನ್ನೂ ಊಟ ಕೂಡ ಮಾಡಿಲ್ಲ. ಟೈಮ್ ಬಂತು 11:50. ಇನ್ನು ಊಟ ನಾನು ಹಾಕೊಳ್ಳೋದೇ ಇದೆ. ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಬೇಕು. ಸೊ ಪ್ಯಾಕ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನಿಲ್ಬೇಕು. ಡ್ಯಾಡಿ ಮಲಗಿಬಿಟ್ಟು ಅವನು. ಸೊ ಅದರಿಂದ ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಅಪ್ಲೋಡ್ ಮಾಡಿರೋ ವಿಡಿಯೋಗೆ ಅಟ್ಲೀಸ್ಟ್ ಒಂದು 66 ವ್ಯೂಸ್ ಬಂದೈತೆ, ಒಂದು 6 ಲೈಕ್ಸ್ ಬಂದೈತೆ. ಅದೇ ಖುಷಿ ನನಗೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಟೂವಲ್ ಇದು. ಸೊ ಇದನ್ನು ತಗೊಂಡು ಪ್ಯಾಕಿಂಗ್ ಮುಗೀತು. ಅಂತೂ ಪ್ಯಾಕಿಂಗ್ ಮುಗೀತು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಸ್ ಇದೆ. ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು. ಕರೆಕ್ಟಾಗಿ ಒಂದು ಬ್ಯಾಗ್ ಆಗಿದೆ ಗೈಸ್. ಬಟ್ಟೆ ಅದೇ ಇರೋದು 6 ದಿನಕ್ಕೆ ಅದ್ರ ಜೊತೆ ಇದೆಲ್ಲ. ನನಗೇನು ಬಟ್ಟೆ ಕ್ರೇಜ್ ಜಾಸ್ತಿ. ಯಾವಾಗ ಔಟಿಂಗ್ ಯಾವ ಡ್ರೆಸ್ ಚೇಂಜ್ ಮಾಡಬೇಕು ಅನ್ಸುತ್ತೋ ಎಲ್ಲರೂ ಹೋಗ್ಬೇಕು ಅಂತ ಗೈಸ್. ಫೈನಲಿ ಮನೆ ಬಿಟ್ಟು ಹೋಗ್ತಾಯಿದ್ದೀನಿ. ಪ್ಯಾಕ್ ಆಗಿದೆ ನೋಡಿ. ಪ್ಯಾಕ್ ಆಗಿದೆ. ಊಟ ಮಾಡಿ ಮಲಗಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು. ಲಿಟ್ರಲಿ ನನಗಿವತ್ತು ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟೈತೆ. ಊಟ ಬೇರೆ ಮಾಡಿಲ್ಲ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಏನು ಊಟ ಮಾಡೋಕ್ಕೆ ನೋಡೋಣ ಇರಿ ಗೈಸ್. ಪ್ಯಾಕಿಂಗ್ ಎಲ್ಲ ಫೈನಲಿ ಮುಗೀತು. ಟೈಮ್ ಬಂದು ಇವಾಗ 11:20 ಕರೆಕ್ಟಾಗಿ ನೈಟು. ಪ್ಯಾಕಿಂಗ್ ಮುಗೀತು. ನಾಳೆ ಬೆಳಿಗ್ಗೆ 6 ಗಂಟೆ ಬಸ್ಗೆ ಓಡಬೇಕು. ಬೇಗ ಎದ್ದೊಳ್ಬೇಕು. ಸೊ ಅದರಿಂದ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ. ರೈಸು ಮತ್ತು ಚಿತ್ತಕಬೇಳೆ ಸಾಂಬಾರು ಮತ್ತು ತುಪ್ಪ 3 ತಿಂದ್ಕೊಂಡು ಇವಾಗ ಮಲಗಬೇಕು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಕಮೆಂಟ್ ಮಾಡಿ, ಏಕೆಂದರೆ ನೀವು ಕಮೆಂಟ್ ಮಾಡಿದ್ರೆ ನನ್ನ ವಿಡಿಯೋ ಜಾಸ್ತಿ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ ಬೇರೆಯವರಿಗೆ, ಸೊ ತಲುಪಿಸ್ತಾರೆ, ಇನ್ನೂ ಜಾಸ್ತಿ ಶೇರ್ ಆಗುತ್ತೆ. ಸೊ ಅದರಿಂದ ಲವ್ ಯು ಗೈಸ್.